ಮೇಡಮ್, ಈಗ ಈ ಪ್ರತಿ ಬಾರಿ ಈಗ ಮೊನ್ನೆ ಒಂದು ಮಾಧ್ಯಮದಲ್ಲಿ ಒಂದು ವರದಿ ಬಂತು, ಶಿವಶಂಕರಪ್ಪ ಸಾಹುಕಾರು ಮಗಳು ಅವ್ರದ್ದೇನೋ ಈ ಥರದ್ದು ಸರ್ಟಿಫಿಕೇಟ್ ವಿಚಾರದಲ್ಲಿ ಮೋಸ ಆಗಿದೆಯಂತೆ, ನಕಲಿಯಂತೆ, ಇದೆಲ್ಲ ಬರ್ತಾವಲ್ವ ಮೇಡಮ್? ಈ ಥರ ಮಾಧ್ಯಮ ವರದಿ ಮಾಡಿದಾಗ ಈ ಥರದ ವಾಚೆ ಬರ್ತವೆ, ಅದರ್ವೈಸ್ ಇಲ್ವಾ ಮೇಡಮ್? ಅದರ್ವೈಸ್ ಏನೂ ಮಾಡೋಕ್ಕಾಗಲ್ವಾ? ಅಲ್ಲಿ ಅಕ್ರಮ ಆಗಿದ್ರೆ ಅಕ್ರಮ ಹಾಗೆ ಕಂಟಿನ್ಯೂ ಆಗಿಬಿಟ್ಟಿರುತ್ತೆ ಮೇಡಮ್, ಇದು ಹೇಗೆ ಅಂತ? ಇಲ್ಲ 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 ಈಗ ಪ್ರತಿಯೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಾಗ ಪ್ರತಿಯೊಂದು ಎಕ್ಸಾಮ್ನಲ್ಲಿ ನಮ್ಮಲ್ಲಿ ಅದು ತಿರಸ್ಕಾರ ಮಾಡ್ತೀವಿ. ಆ ತಿರಸ್ಕಾರ ಮಾಡಿರುವಂಥದ್ದನ್ನ ನಾವು ನಮ್ಮ ಆಯೋಗಕ್ಕೆ ಇಡ್ತೀವಿ. ಆಯೋಗದ ಮುಂದೆ ಈ ಕಾರಣಕ್ಕಾಗಿ ತಿರಸ್ಕಾರ ಆಗಿದೆ, ಇದು ಇದೇ ತಪ್ಪಿದೆ ಅಥವಾ ದುರಾಚಾರ ಪ್ರಕರಣ ಆಗಿದೆ ಅಂತ ಪ್ರತಿ ಎಕ್ಸಾಮ್ನಲ್ಲೂ ಕೂಡ ನಾವು ಸುಮಾರು ದುರಾಚಾರ ಪ್ರಕರಣಗಳನ್ನ ಕ್ರಮ ತಗೊಂಡಿರ್ತೀವಿ. ಆದ್ರೆ ಅದು ಮೀಡಿಯಾಗೆ ನಾವು ಕೊಡಲ್ಲ ಅಥವಾ ಎಲ್ಲಿಗೂ ನಾವು ಅದನ್ನು ಹೊರಗಡೆ ಪ್ರಚಾರ ಕೊಡಲ್ಲ. ಆದ್ರಿಂದ ಬಹುಶಃ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನಾವು ಕೂಡ ನಮ್ಮ ಆಯೋಗಕ್ಕೆ ಮೊನ್ನೆ ಮಾತಾಡುವಾಗ ನಾನು ಅವರಿಗೆ ಸಬ್ಮಿಷನ್ ಮಾಡ್ಕೊಂಡೆ. ಸರ್, ಪ್ರತಿ ಪ್ರಕರಣದಲ್ಲಿ ನಾವು ಏನ್ ಕ್ರಮ ತಗೋತಾ ಇದೀವಿ, ದುರಾಚಾರ ಪ್ರಕರಣ ತಗೊಂಡು ಅವರ ಅಭ್ಯರ್ಥಿತ್ವವನ್ನೇ ರದ್ದುಪಡಿಸ್ತೀವಿ, ಅದು ಕ್ರಿಮಿನಲ್ ನೇಚರಿನ ಕೇಸ್ ಆಗಿದ್ರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದೀವಿ, ಇಂಥದನ್ನೆಲ್ಲ ನಾವು ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ ಸರ್. ಜನರಿಗೆ ಗೊತ್ತಾಗಬೇಕು. ಬರೀ ಈ ತರ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ದೂರ ಆಯ್ತು, ಮೀಡಿಯಾದಲ್ಲಿ ಬಂತು ಅಂದ ತಕ್ಷಣ ಮಾತ್ರ ಕ್ರಮ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಅವರು ತಿಳ್ಕೊಳ್ಳೋದು ತಪ್ಪಾಗ್ತದೆ. ನಾವು ಇಂಥದನ್ನು ಬಿಡುಗಡೆ ಮಾಡೋಣ. ಆದಷ್ಟು ನಾವು ಕೂಡ ಸಾರ್ವಜನಿಕರಿಗೆ ತೆರೆದುಕೊಳ್ಬೇಕಾಗತ್ತೆ ಸರ್. ಎಲ್ಲಿ ತೆರೆದುಕೊಳ್ಬೇಕೋ ಅಲ್ಲಿ ನಾವು ತೆರೆದುಕೊಂಡು ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಗೌಪ್ಯವಾಗಿ ಯಾವುದನ್ನ ಮಾಡಬೇಕೋ ಅದನ್ನ ಮಾಡಿ, ಬಟ್ ಗೌಪ್ಯವಾಗಿ ಮಾಡೋದನ್ನು ಕೂಡ ಪ್ರಾಮಾಣಿಕತೆಯಿಂದನೇ ಮಾಡಬೇಕು. ಗೌಪ್ಯವಾಗಿ ಮಾಡ್ತೀವಿ ಅಂತ ಇನ್ನೇನೋ ಮಾಡ್ಲಿಕ್ಕೆ ಅವಕಾಶ ಇರಬಾರ್ದು. ಸೊ ಆದ್ರೆ ನಾವು ಕೂಡ KPSC ಕಡೆಯಿಂದ ಪಬ್ಲಿಕ್ ಫ್ರೆಂಡ್ಲಿ ಆಗಿ ಮತ್ತು ಕ್ಯಾಂಡಿಡೇಟ್ಸ್ ಫ್ರೆಂಡ್ಲಿ ಆಗಿ ಇರಬೇಕಾಗತ್ತೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಅವರು ಆಯ್ತು ಅಂತ ಹೇಳಿದ್ದಾರೆ. ನೋಡೋಣ, ಆದಷ್ಟು ಶೀಘ್ರವಾಗಿ ನಾವು ಕೂಡ ವಿ ವಿಲ್ ಬಿ ಅಡ್ರೆಸ್ಸಿಂಗ್ ದ ಪಬ್ಲಿಕ್. ಎಕ್ಸಾಮ್ ಬಗ್ಗೆ ಹೇಳೋದಾಗ್ಲಿ, ಎಕ್ಸಾಮ್ನಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳೋದಾಗ್ಲಿ, ನಾವು ವ್ಯಾಲ್ಯೂಯೇಷನ್ ಹೆಂಗ್ ಮಾಡಿದೀವಿ, ರಿಸಲ್ಟ್ಸ್ ಹೆಂಗ್ ಬರ್ತದೆ ಅನ್ನೋದನ್ನ ಪಬ್ಲಿಕ್ ಆಗಿ ಹಂಚ್ಕೊಂಡಾಗ ಮೂರನೇ ವ್ಯಕ್ತಿ ಅದ್ರ ಮಧ್ಯೆ ಬರೋದು ಆದಷ್ಟು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅದನ್ನ ಈಗಾಗಲೇ ನಾನು ಆಯೋಗದ ಗಮನಕ್ಕೆ ತಗೊಂಡು ಪರ್ಮಿಷನ್ ತಗೊಂಡಿದ್ದೀನಿ. ಅದನ್ನ ಒಂದು ಮೆಥಾಡಾಲಜಿ ಮಾಡಿ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ನಾವು ಬರ್ತೀವಿ, ಪಬ್ಲಿಕ್ ಮುಂದೆ ಬರ್ತೀವಿ. ನಿಜ ನಿಜ ಮೇಡಮ್, ತುಂಬ ತುಂಬ ಅದ್ಭುತವಾದಂಥ ಬೆಳವಣಿಗೆ. ನಾನೇನು ಹೇಳ್ತೀನಿ ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಅವಮಾನವೇ ಶಿಕ್ಷೆ ಮೇಡಮ್, ಅವಮಾನವೇ ಶಿಕ್ಷೆ. ಈಗ ಲೋಕಾಯುಕ್ತ ಎಷ್ಟೋ ಕಡೆ ರೈಡ್ ಮಾಡ್ತಾರೆ, ರೈಡ್ ಮಾಡಿದ ಕಡೆ ಎಲ್ಲ ಶಿಕ್ಷೆ ಆಗಿಬಿಟ್ಟಿದೆ ಅಂತಲ್ಲ, IT ಮಾಡ್ತಾರೆ ಶಿಕ್ಷೆ ಆಗಿದೆ ಅಂತಲ್ಲ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಆ ವಿಚಾರದ ಅರಿವು ತಿಳುವಳಿಕೆ ಪಬ್ಲಿಕ್ಗೆ ಸಿಗಲಿ. ಜೊತೆಗೆ ಇನ್ನೊಂದು ಕೇಳಬೇಕಿತ್ತು ಮೇಡಮ್, ನಾನು ಈಗ ಎಲ್ಲೋ ಒಂದು ಕಡೆ ನನಗೆ ಮೋಸ ನಡೆದಿದೆ ಅಂತ ಗೊತ್ತಾದರೆ ನಾನು KPSCಯಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಒಂದು ಸಹಾಯವಾಣಿ ಇದೆಯಾ ನಿಮ್ಮಲ್ಲಿ? ಇಂಥವ್ರು ಕರೆ ಮಾಡ್ರಪ್ಪ, ಈ ಥರದ್ದು ಅಕ್ರಮ ಆಗಿದೆ ಅಂತ ಹೇಳ್ರಪ್ಪ ಅಂತ, ಅದೇನಾದರೂ ಇದೆಯಾ ಮೇಡಮ್ ನಿಮ್ಮಲ್ಲಿ ವ್ಯವಸ್ಥೆ? ಇಲ್ಲ, ಅದು ಹೆಲ್ಪ್ ಲೈನ್ ಅಂತ ಇದೆ, ಬಟ್ ಅದನ್ನು ಬಹಳ ವಿಷಾದದಿಂದ ಹೇಳಬೇಕು. ಯಾಕಂದ್ರೆ ಅದನ್ನ ಎಷ್ಟು ಕಡಿಮೆ ಯೂಸ್ ಮಾಡಬೇಕೋ ಅಷ್ಟು ಕಡಿಮೆ ಯೂಸ್ ಮಾಡಿದ್ದಾರೆ. ಮತ್ತು ಆ ಹೆಲ್ಪ್ ಲೈನ್ಗೆ ನಾವು ಮಾಹಿತಿಯನ್ನು ಏನು ಕೊಡಬೇಕೋ ಆ ರೀತಿ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆ ಇಲ್ಲಿಲ್ಲ. ಹಾಗಾಗಿನೇ ನಾನು ಚಾರ್ಜ್ ತಗೊಂಡು ಒಂದು 15 ದಿವಸದಷ್ಟೊತ್ತಿಗೆ ನಾನೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಅಂದ್ರೆ ಲೈಕ್ ಯಾರಿಗೆ ಏನಾದರೂ ಸಮಸ್ಯೆ ಇದ್ರೆ ಕಾರ್ಯದರ್ಶಿಯವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೆ. ಅವರಿಗೆ ಆನ್ಸರ್ ಕೂಡ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ಸಪರೇಟ್ ಆದ PRO ಹುದ್ದೆ ಅಂತ ಮಾಡಿ ಅವರಿಗೆ ಪ್ರತಿಯೊಂದು ಎಕ್ಸಾಮಿನ ಮಾಹಿತಿಯನ್ನು ಮತ್ತು ಅಭ್ಯರ್ಥಿಗಳಿಗೆ ಬೇಕಾದ ಮಾಹಿತಿಯ ವಿಷಯವನ್ನ ಅವರಿಗೆ ಕೊಟ್ಟು ಅವರು ಅಡ್ರೆಸ್ ಮಾಡ್ತಾ ಇರಬೇಕು ಯಾವಾಗಲೂ ಅಭ್ಯರ್ಥಿಗಳ ಗ್ರಿವೆನ್ಸಸ್ ಅನ್ನೋದನ್ನ ಅದನ್ನು ಒಂದು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕಾರ್ಯದರ್ಶಿಯವರು ಯಾವಾಗಲೂ ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ನನಗೂ ಬೇರೆ ಬೇರೆ ಕೆಲಸಗಳಿರ್ತದೆ. ಹಾಗಾಗಿ ಅದೊಂದು PRO ಒಂದನ್ನು ಸಪರೇಟ್ ಆಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಸೊ ಈ ತರದ್ದೆಲ್ಲ ಹೊಸ ಹೊಸ ಯೋಚನೆಗಳನ್ನ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಅವರು ಕೂಡ ಒಪ್ಕೊಂತಾ ಇದ್ದಾರೆ, ಹೌದು ಹಿಂದಿನ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಇದು ಆಗಲ್ಲ, ಈಗ ನಾವು ಒಂದು ಹೊಸ ವ್ಯವಸ್ಥೆಯನ್ನ ತರಬೇಕು ಅಂತ ಆಯೋಗ ಕೂಡ ಡಿಸೈಡ್ ಮಾಡಿದೆ. ವಿ ವಿಲ್ ಕಮ್ ಅಪ್ ವಿತ್ ಆಲ್ ಅವರ್ ನ್ಯೂ ಇಂಟರ್ವೆನ್ಷನ್ಸ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ನನಗೆ ಭರವಸೆ ಇದೆ. ಎರಡು ಲಾಸ್ಟ್ ಕ್ವಶನ್ ಕೇಳಿಬಿಡ್ತೀನಿ. ಲಾಸ್ಟ್ ಕ್ವಶನ್ನು, ಇತ್ತೀಚೆಗೆ ಅಂದರೆ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ KPSC ಕಡೆಯಿಂದ ನಡೆಸುವಂಥ ಎಕ್ಸಾಮ್ಗಳು ಯಾವುದಾದ್ರೂ ಇದೆಯಾ? ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ತಾವು ಅಂತ. ಒಂದು ಜೆನ್ಸಿ ಪ್ರತಿಭಟನೆ ನೋಡಿದ ಮೇಲೆ ಭಯ ಆಯ್ತಾ ಮೇಡಮ್ KPSCಗೆ ಏನಾದರೂ? ಎಸ್ ಸರ್, KPSC ಕಾರ್ಯದರ್ಶಿಯಾಗಿ ನನಗೆ ಭಯ ಆಗಿಲ್ಲ ಸರ್. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಯಾರಿಗೆ ಅನ್ಯಾಯ ಆಗುತ್ತೋ ಅವ್ರು ದನಿ ಎತ್ತಲೇಬೇಕು, ಪ್ರಶ್ನೆ ಮಾಡಲೇಬೇಕು, ಪ್ರಶ್ನೆ ಮಾಡದೆ ಹೋದ್ರೆ ಯಾವಾಗಲೂ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ. ಹಾಗಾಗಿ ಅದು ಒಂದು ಒಳ್ಳೆ ಬೆಳವಣಿಗೆ, ಆದರೆ ಅದು ತುಂಬ ಅತಿರೇಕಕ್ಕೂ ಹೋಗಬಾರ್ದು.
ಸೊ ಸರ್ಕಾರ ಕೂಡ ಇಂಟರ್ವ್ಯೂನ್ ಮಾಡಿದೆ, ನಾವು ಕೂಡ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ತೀವಿ. ಜೊತೆಗೆ ತಾವು ಕೇಳಿದ ಇನ್ನೊಂದು ಪ್ರಶ್ನೆ, ಮುಂದಿನ ಅಧಿಸೂಚನೆಗಳಿದ್ದಾವ ಅಂತ. ಈಗಾಗಲೇ ಸರ್ಕಾರ ಯುವಕರಿಗೆ ಮಾತು ಕೊಟ್ಟ ಹಾಗೆ ಸುಮಾರು 72,000 ಮೇಲೆ ಹುದ್ದೆಗಳನ್ನು ಅವರು ಭರ್ತಿ ಮಾಡಬೇಕಾಗಿದೆ ಅನ್ನೋಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳನ್ನು KPSC ಮಾಡುತ್ತೆ, ಗ್ರೂಪ್ ಸಿ ಹುದ್ದೆಗಳನ್ನೆಲ್ಲ KEA ಮಾಡುತ್ತೆ. ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಲ್ಲಿ ಈಗಾಗಲೇ ನಮಗೆ ಸುಮಾರು ಒಂದು 28 ಪ್ರಸ್ತಾವನೆಗಳು ಬಂದಿದ್ದಾವೆ. ಹೊಸ ಮೀಸಲಾತಿ, ಆಂತರಿಕ ಮೀಸಲಾತಿ ಏನಿದೆ ಅದರಲ್ಲಿ ಸ್ವಲ್ಪ ಗೊಂದಲ ಇದ್ದಿದ್ದರಿಂದ ಕ್ಲಾರಿಫಿಕೇಶನ್ಸ್ ಇತ್ತೀಚೆಗೆ ಕೊಟ್ಟಿದ್ದಾರೆ DPRನವರು. ಅದರ ಪ್ರಕಾರ ನಾವು ಅದನ್ನೆಲ್ಲ ಸರಿಪಡಿಸ್ಕೊಂಡು, ಮೀಸಲಾತಿ ವರ್ಗೀಕರಣವನ್ನು ಸರಿಪಡಿಸ್ಕೊಂಡು ಆದಷ್ಟು ಶೀಘ್ರವಾಗಿ ಅಧಿಸೂಚನೆ, ಹೊಸ ಇದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತೇವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆಯದಾಗಲಿ. KPSCಯಲ್ಲಿ ಇನ್ನೂ ಪಾರದರ್ಶಕತೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಸಾರಥ್ಯದಲ್ಲಿ ಇದೆಲ್ಲ ಆಗಲಿ ಮೇಡಮ್, ಒಳ್ಳೆ ಕೆಲಸಗಳಾಗಲಿ. ಥ್ಯಾಂಕ್ ಯು. KPSC ಕೇಸ್ ಆಲ್ರೆಡಿ CID ಅವರು ಇನ್ವೆಸ್ಟಿಗೇಷನ್ ತಗೊಂಡಿದ್ದಾರೆ. ಆರ್ಡರ್ ಇಶ್ಯೂ ಆಗಿದೆ, ಆರ್ಡರ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಟೋಟಲ್ ಎರಡು ಕೇಸ್ ಇದೆ, ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ, 1 ಕೇಸ್ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಯಾವುದು ಡಿಸಿಷನ್ ತೊಗೊಂಡೋಗುವಾಗ ಅಲ್ಲಿ ಆರ್ಡರ್ ಇಸ್ ಅವೈಟೆಡ್. ಸದ್ಯಕ್ಕೆ 2 ಕೇಸ್ CIDಗೆ ಹೋಗಿದೆ. ವೆಟರ್ನರಿ ಡಾಕ್ಟರ್ ಹ್ಯಾಂಡ್ ಓವರ್ ಹೌದು, ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ಆರ್ಡರ್ ಆಗಿದೆ. ಇವತ್ತು ಆರ್ಡರ್ ಆಗಿದೆ, ನಾವು ಹ್ಯಾಂಡ್ ಓವರ್. No, since the matter is with CID now, so I cannot comment on that. KPSC case already